ಫಸ್ಟ್ ತುಳು ಸಿನಿಮಾ. ಐ ಥಿಂಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಅಪ್ಪಗೆ ಯಾವಾಗಲೂ ಒಂದು ಕನಸಿತ್ತು ನಾನು ತುಳು ಸಿನಿಮಾ ಮಾಡಬೇಕು ಅಂತ. ಬಟ್ ಒಂದು ಒಳ್ಳೆ ಲಾಂಚ್ ಆಗಬೇಕು ಅಂತ ಕೂಡ ಅವ್ರಿಗೆ ಆಸೆ ಇತ್ತು. ಅವ್ರಿಗೆ ನನ್ನ ಜೊತೆ ಇಲ್ಲ, ಬಟ್ ಐ ಡೆಡಿಕೇಟ್ ಜೈ ಟು ಮೈ ಫಾದರ್ ಫಸ್ಟ್ ಆಫ್ ಆಲ್. ಸೊ ಅವ್ರಿಲ್ಲ, ಬಟ್ ಏನೋ ಕೋಇನ್ಸಿಡೆಂಟ್ಲಿ ಅಮ್ಮ ಇಲ್ಲಿದ್ರು, ಸೊ ಬರಲೇಬೇಕು ಅಂತ ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಆ್ಯಂಡ್ ನಿನ್ನೆ ಅಪ್ಪ ತಿಳ್ಕೊಂಡು 2 ವರ್ಷ ಆಗಿದ್ದು, ಬಟ್ ಟುಡೇ ಐ ಆಮ್ ಹಿಯರ್. ಐ ಆಮ್ ವೆರಿ ಹ್ಯಾಪಿ. ನಂಗೆ ಸಖತ್ ಖುಷಿ ಆಗ್ತಿದೆ. ಬಿಕಾಸ್ ಐ ಥಿಂಕ್ ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಏನೂ ಸಾಧನೆ ಮಾಡೋಕ್ಕೂ ಸಾಧ್ಯ ಇದೆ ಅನ್ನೋದಕ್ಕೆ ನಂಗೆ ಇದು ಒಂದು ಐ ಥಿಂಕ್ ಸಾಕ್ಷಿ ಅಂತ ಅನಿಸುತ್ತೆ. ಆ್ಯಂಡ್ ಜೈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಡೆಫಿನೆಟ್ಲಿ ನನ್ನ ಮಾತೃಭಾಷೆ ತುಳು. ಸೊ ತುಂಬ 12-13 ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿ ಬಂದು. ಬಟ್ ತುಳು ಸಿನಿಮಾ ಯಾಕೆ ನೀವು ಮಾಡ್ತಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರು. ಬಟ್ ಒಂದು ಒಳ್ಳೆ ಥೀಮ್ ಸಿಗಬೇಕು, ಒಳ್ಳೆ ಸಬ್ಜೆಕ್ಟ್ ಸಿಗಬೇಕು ಅಂತ ನಾನು ತುಂಬಾ ಕಾಯ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ರೂಪೇಶ್, ನನಗೆ ಒಂದು ಅಪಾರ್ಚುನಿಟಿ ನೀವು ಕೊಟ್ಟಿದ್ದಕ್ಕೆ. ಆ್ಯಂಡ್ ಈ ಸಿನಿಮಾದ ಬಗ್ಗೆ ತುಂಬ ಹೇಳೋದಕ್ಕೆ ಇವಾಗ ನನಗೆ ಬೇಡ, ಯಾಕಂದರೆ ಟೀಸರ್ ಇನ್ನು ಇವತ್ತು ಲಾಂಚ್ ಆಗ್ತಿದೆ. ಆ್ಯಂಡ್ ಟ್ರೇಲರ್, ಸಾಂಗ್ಸ್ ಎಲ್ಲ ಅದು ತುಂಬ ಚೆನ್ನಾಗಿ ಬಂದಿದೆ ಫಾರ್ ಶೋರ್. ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಂದ್ರೆ ಕನ್ನಡದಲ್ಲಿ ಡಬ್ ಆಗ್ತಿದೆ ಅಂತ, ಅದು ಇನ್ನೂ ಖುಷಿ. ಯಾಕಂದ್ರೆ ತುಂಬಾ ಜನ ನನಗೆ ಇನ್ಫ್ಯಾಕ್ಟ್ ಏರ್ಪೋರ್ಟ್ ಅಲ್ಲಿ ಆಮೇಲೆ ತುಂಬಾ ಕಡೆಯಲ್ಲಿ ಜೈ ಸಿನಿಮಾದ ಬಗ್ಗೆ ಕೇಳಿದ್ರು, ಕನ್ನಡದಲ್ಲಿ ಬರುತ್ತಾ ಪ್ಲೀಸ್ ಹೇಳಿ ಅಂತ. ಸೊ 2 ಲ್ಯಾಂಗ್ವೇಜ್ ಅಲ್ಲಿ ಬರ್ತಿದೆ. ಆ್ಯಂಡ್ ನನ್ನ ಒಂದು ಈ ಸಿನಿಮಾದಲ್ಲಿ ಒಂದು ತುಂಬಾ ಏನ್ ಹೇಳ್ತಾರೆ, ಆಕ್ಚುಲಿ ಹೇಳ್ಬೇಕಂದ್ರೆ ನಾನೊಂದು ಜರ್ನಲಿಸ್ಟ್ ಆಗಿರ್ತೀನಿ ಈ ಸಿನಿಮಾದಲ್ಲಿ. ಸೊ ಸಟಲ್ ಆಗಿ ಪಾಸಿಟಿವ್ ಆಗಿರುವಂತಹ ಕ್ಯಾರೆಕ್ಟರ್. ಆ್ಯಂಡ್ ತುಂಬ ಖುಷಿ ಆಗಿದೆ ಈ ಇಡೀ ಟೀಮ್ ಜೊತೆ ವರ್ಕ್ ಮಾಡಿ. ಎಂಕೆಲ್ಲ ಪೂರ ಕುಡ್ಲರ ಕನ್ನಡಟ್ಟಿಗೆಲ್ಲ ಫಸ್ಟ್ ಟೈಮ್ ತುಳು ಪಾತಿರೊಂದು ಕೆಲಸ ಮಾಡ್ತಾರೆ ತಿಕ್ಕದಿನೇ ಮಸ್ತ್ ಖುಷಿ. ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ದ DOP ವಿನೀತ್ ಸರ್ ಅವಳು, ಅದನ್ನ ರಾಹುಲ್ ಎಡಿಟರ್ ಅವಳು, ಮ್ಯೂಸಿಕ್ ಲಾಯ್ ಪೂರ ಎಲ್ಲ ಅದೇ ಇವನ್ ವೆರಿ ಗುಡ್ ಔಟ್ಪುಟ್ ಪನೋಲಿ. ಆ್ಯಂಡ್ the entire team, direction team with the Palkina, they all worked really hard, and I'm very happy to be here. Thank you so much. Nikle namata support ekala nikku ella ಆಶೀರ್ವಾದ ನಮಗೆ. ಸೊ ನನ್ನ 3ನೇ ಡೈರೆಕ್ಟೋರಿಯಲ್ ಇದು. ಮೊದಲು ಗಿರಿಗಿಟ್ ಅಂತ ಮಾಡಿದ, ಅದು 200 ದಿನ ಓಡಿತು. ಸ್ಟಿಲ್ ತುಳು ಸಿನಿಮಾ ರಂಗದಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಆಗಿದೆ ಅದು. ಅದಾದ್ಮೇಲೆ ಸರ್ಕಸ್ ಅಂತ ರೀಸೆಂಟ್ ಮಾಡಿದೆ, ಅದು 100 days ಓಡಿತು. ಅಂಡ್ ನಾನು ಬಿಗ್ ಬಾಸ್ ಅಲ್ಲಿ ಒಂದು ಮಾತು ಹೇಳಿದೆ, ನನ್ನ ತುಳು ಸಿನಿಮಾ ರಂಗ ನಮ್ಮ ಸ್ವಲ್ಪ ಲಿಮಿಟೇಷನ್ಸ್ ಅಲ್ಲಿ ಇದೆ, ಹೌದು, ಆದ್ರೆ ಅದಕ್ಕೂ ಒಂದು ಸ್ವಲ್ಪ ಪೊಟೆನ್ಶಿಯಲ್ ಇದೆ. ಅದನ್ನ ಏನಾದ್ರೂ ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಆಗುವಂತಹ ಒಂದು ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ. ಸೊ ಆ ಪ್ರಯತ್ನದಲ್ಲಿ ಇದೀನಿ. ಅಂಡ್ ಜೈ ಅನ್ನುವಂಥದ್ದು ಕೆಲವು ಆಕ್ಟರ್ಗಳು ಹೇಳ್ತಾರೆ ಏನು ಅಂತಂದ್ರೆ, ಕೆಲವು ಸಿನಿಮಾಗಳು ಹೆಂಗೆ ಅಂತಂದ್ರೆ ನಾವು ಮಾಡಬೇಕಾಗಿಲ್ಲ, ನಾವು ಶ್ರಮ ಪಟ್ರೆ ಸಾಕಾಗುತ್ತೆ, ಎಲ್ಲಾನು ಅದರ ಜಾಗದಲ್ಲಿ ಬಂದು ಕೂಡುತ್ತೆ ಅಂತ. ಮುರಳಿ ಸರ್ ಕೂಡ ಆ ರೀತಿಯಲ್ಲೇ ನಮಗೆ ಈ ಸಿನಿಮಾ ಕನೆಕ್ಟ್ ಆದ್ರು ಅಂತ ಹೇಳ್ತೀನಿ. ಅಂಡ್ ಈ ಸಿನಿಮಾ ನಾವು ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಒಂದಿತ್ತು, ತುಳು ಸಿನಿಮಾ ಕನ್ನಡದಲ್ಲೂ ಮಾಡಬೇಕು, ಕನ್ನಡ ಆಡಿಯನ್ಸ್ಗೂ ತುಳು ಸಿನಿಮಾ ನೋಡುವಂತಹ ಒಂದು ಅವಕಾಶ ಸಿಕ್ಕಿ ಅವರು ಹೆಂಗಿದೆ ತುಳು ಸಿನಿಮಾ, ಹೆಂಗ್ ತುಳು ಸಿನಿಮಾ ಮಾಡ್ತಾರೆ ಅಂತ ಅವರು ಫೀಡ್ಬ್ಯಾಕ್ ಕೊಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಹಾಗೊಂದು ಸಣ್ಣದಾಗಿ ನಾವು ಶುರು ಮಾಡಿದ್ವಿ, ಅಂದ್ರೆ ತುಳುನಲ್ಲಿ ಏನೋ ದೊಡ್ಡದಾಗಿ ಮಾಡಬೇಕು ಅಂತ. ಅದು ಹೋಗ್ತಾ ಹೋಗ್ತಾ ಸುನಿಲ್ ಶೆಟ್ಟಿ ಅವ್ರ ಜೊತೆ ಒಂದು ನನಗೆ ಅಂದ್ರೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ತು. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಬರ್ತಾ ಇದ್ದೀನಿ ಅಂತ. ನನ್ನ ಪ್ರೊಡ್ಯೂಸರ್ ಆ ಒಂದು ಅಪಾಯಿಂಟ್ಮೆಂಟ್ ತೆಗೆಸ್ಕೊಟ್ರು. ಅವ್ರಿಗೆ ನಾನು ಕತೆ ಹೇಳಿದಾಗ ಅಥವಾ ಅವ್ರಿಗೆ ಐಡಿಯಾನೇ ಇರ್ಲಿಲ್ಲ ಒಂದು ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ. ಬಟ್ ಕೇಳಿ ಅವ್ರಿಗೆ ಇಷ್ಟ ಆಗಿ, ಇಲ್ಲ ನಾನು ಮಾಡ್ತೀನಿ ನಿಮ್ಗೋಸ್ಕರ ಅಂತ ಒಂದು ವಿಷಯ, ಒಂದೇ ₹1 ಇಸ್ಕೊಳ್ಳೋದು ಅವ್ರಿಗೆ ಸಿನಿಮಾ ಮಾಡ್ಕೊಟ್ಟಿದ್ದಾರೆ ಅವರ ಮಾತೃಭಾಷೆ ಮೇಲಿರುವಂತಹ ಪ್ರೀತಿಗೆ. ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಬೇಕು. ಅಂಡ್ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಥ್ಯಾಂಕ್ಸ್ ನನ್ನ ಪ್ರೊಡ್ಯೂಸರ್ಸ್ ಗಳಿಗೆ, ಶೂಲಿನ್ ಪ್ರೊಡಕ್ಷನ್ಸ್ ಅನಿಲ್ ಶೆಟ್ಟಿ ಅವರಿಗೆ, ಮುಗುಳಿ ಪ್ರೊಡಕ್ಷನ್ಸ್ ಸುಧಾಕರ್ ಶೆಟ್ಟಿ ಅವರಿಗೆ, ಅದೇ ರೀತಿ ಮಂಜುನಾಥ್ ಅತ್ತ ಅವರು, ಅದೇ ರೀತಿ ಕೋ ಪ್ರೊಡ್ಯೂಸರ್ ದೀಕ್ಷಿತ್ ಆಳ್ವ. ಬಿಕಾಸ್ ನಾನು ಏನೇ ಪ್ಲಾನ್ ಮಾಡಿದ್ರು ಯಾರು ಬರಲ್ಲ, ಅವ್ರು ಎಲ್ಲಿಗೂ ಬರಲ್ಲ, ಬಟ್ ನನ್ನನ್ನ ಬ್ಯಾಕ್ ಮಾಡ್ತಾರೆ. ನಿನ್ಗೆ ಏನ್ ಬೇಕು ನಾವು ಕೊಡ್ತೀವಿ, ನೀನ್ ಮಾಡ್ತಾ ಹೋಗು ಅಂತ. ಅವ್ರಿಗೆ ದೊಡ್ಡ ಥ್ಯಾಂಕ್ ಯು. ಅಂಡ್ ಇವಾಗ ನನ್ನ ಸಿನಿಮಾ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ, ನಮ್ಮ 100% ಶ್ರಮ ನಾವು ಹಾಕಿದೀವಿ. ಏನೋ ಒಂದು ಹ್ಯೂಜ್ ಆಗಿ ಮಾಡ್ಬೇಕು ಅನ್ನೋ ಅಂತ ಕನಸಿನಿಂದ ಈ ಸಿನಿಮಾನ ಮಾಡಿದೀವಿ. ಇದು ತುಳು ಸಿನಿಮಾ, ಆದ್ರೆ ಕನ್ನಡದಲ್ಲೂ ಕೂಡ ಕನ್ನಡ ಸಿನಿಮಾ ತರಾನೇ ಬರುತ್ತೆ. ಸೊ ಕನ್ನಡ ಸಿನಿಮಾ ತರಾನೇ ಅದೇ ಆರ್ಟಿಸ್ಟ್ ಗಳು ಡಬ್ ಮಾಡಿರುವಂತಹ ಸಿನಿಮಾ. ಸೊ ಸೇಮ್ ಡೇ ರಿಲೀಸ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಸೊ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಆಗ್ತಾ ಇದೆ. ಈ ಟೀಸರ್ ಲಾಂಚ್ ನಾವು ಪ್ಲಾನ್ ಮಾಡಿದಾಗ ಬೆಂಗಳೂರಲ್ಲಿ ಮಾಡ್ಬೇಕು ಅಂತ ಇತ್ತು, ಅಂದ್ರೆ ನಮ್ಮ ಸಿನಿಮಾ ಎಲ್ರಿಗೂ ಗೊತ್ತಾಗ್ಲಿ ಅಂತ. ಬಟ್ ನಾವೇ ಬಂದು ಮಾತಾಡಿದ್ರೆ ನಾವೆಲ್ಲರೂ ಹೊಸಬ್ರು, ಸೊ ನಮ್ಗೇನೋ ಅಷ್ಟೊಂದು ರೀಚ್ ಸಿಗಲ್ಲ. ಬಟ್ ನೀವು 10-11 ಅಂತ ತಿಳ್ಕೊಬಾರ್ದು ಅಂತ ನನ್ ಮುರಳಿ ಸರ್ ನಮ್ಗೆ ಜಾಸ್ತಿ ಪರಿಚಯ ಇಲ್ಲ, ಮಂಗಳೂರಲ್ಲಿ ಒಂದು ಈವೆಂಟ್ ಬಂದಿದ್ರು. ಅವ್ರು ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ನೀನಿದೆ ಅವ, ನಮ್ಗೆ ಗೊತ್ತು ನಿಮ್ ಬಗ್ಗೆ ಅಂತ.
ನಂಗೆ ಪುಣ್ಯ ಒಂದು ಅವ್ರ ತಂದ್ರೆ ಚೆನ್ನಾಗಿರುತ್ತೆ ಅಂತ ಹಿಂಗೆ ಫೋನ್ ಮಾಡಿದೆ ಮುರಳಿ ಸರ್ ಒಂದು ಹೆಲ್ಪ್ ಆಗುತ್ತೆ ನೀವು ಬಂದ್ರೆ ಅಂತ. ಅವ್ರು ನೆಕ್ಸ್ಟ್ ಕೇಳಿದೆ ಚಿನ್ನ ಯಾವ ಡೇಟ್ ಅಂತ ಹೇಳು ಅಂತ. ಸೊ ವಿ ಆರ್ ರಿಯಲಿ ಬ್ಲೆಸ್ ಸರ್, ನೀವು ಬಂದಿದ್ದಕ್ಕೆ ಇಲ್ಲಿ ಕಳೆ ಜಾಸ್ತಿ ಆಯ್ತು, ಇಲ್ಲಾಂದ್ರೆ ಇಷ್ಟು ಸೀರಿಯಸ್ ಆಗಿ ತಗೋತಾ ಇದ್ರು ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ನಾನು ಜಾಸ್ತಿ ಸಮಯ ವ್ಯರ್ಥ ಮಾಡಲ್ಲ. ಎಲ್ರಿಗೂ ಥ್ಯಾಂಕ್ ಯು. ಸಖತ್ತಾಗಿದೆಯಪ್ಪ ಟೀಸರ್, ನಿಜವಾಗ್ಲೂ. ಅದಕ್ಕೆ ಜಾಸ್ತಿ ಮಾತಾಡಿದವರು ಕೆಲಸ ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ರೂಪೇಶ್ ಶೆಟ್ಟಿ ಅವರು. ಆಸ್ ಅ ಡೈರೆಕ್ಟರ್, ಆಸ್ ಅನ್ ಆಕ್ಟರ್, ಮೊದಲಿಗೆ ಪಿಟ್ ಬೈ ಪಿಟ್ ಬರ್ತೀನಿ. ಯು ಆರ್ ವೆರಿ ಹ್ಯಾಂಡ್ಸಮ್ ಬಾಯ್. ನೀವು ತುಂಬಾ ಗುಡ್ ಲುಕಿಂಗ್ ಮನುಷ್ಯ, ನಿಮ್ಮಲ್ಲಿ ಬಹಳ ಒಳ್ಳೆ ಕಡೆ ಇದೆ. ನಾನು ನಿಮ್ನ ಬಿಗ್ ಬಾಸ್ ಇಂದ ನೋಡ್ತಾ ಇದ್ದೀನಿ. ಆವಾಗ್ಲೂ ನಾನು ಮನೆಯಲ್ಲ ಮಾತಾಡ್ಬೇಕು, ನನ್ನ ಹೆಂಡತಿಗೆಲ್ಲ ಹೇಳೋದು ನೋಡ ಅವ್ರಿಗ ಬೆಳೀತಾರೆ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ದೆ. ಬಟ್ ಇವತ್ತು ಅದು ನನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ, ನನಗೆ ಬಹಳ ಖುಷಿ ಆಗ್ತಾ ಇದೆ. ನಿಮಗೆ ನಿಮ್ಮ ಭಾಷೆ ಬಗ್ಗೆ, ತುಳು ಭಾಷೆ ಬಗ್ಗೆ ಇರೋ ಗೌರವ, ತದನಂತರ ಕನ್ನಡದಲ್ಲೂ ನಾನು ಬೆಳಿಬೇಕು ಅನ್ನೋ ಒಂದು ಹಠ ಹಾಗೂ ಆಸೆ ಇರಲಿಲ್ಲ, ನನಗೆ ಬಹಳ ಇಷ್ಟವಾಯ್ತು. ಆಮೇಲೆ ಇವತ್ತು ಬ್ಯಾರಿಯರ್ಸ್ ಇಲ್ಲ, ತುಳು ಕನ್ನಡ ಅಂತಲ್ಲ. ಒಳ್ಳೆ ಸಿನಿಮಾ ಅಂದ್ರೆ ಇವತ್ತು ಮೊನ್ನೆ ಸೂಪರ್ ಓಡ್ದಂಗೆ ಆಲ್ರೆಡಿ 50-100 crores ಕಷ್ಟ ಆಗ್ತಾ ಇದೆ ಅದು. ಸೊ ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು ಇವತ್ತು ಕನ್ನಡ ಇಂಡಸ್ಟ್ರಿಯಿಂದ ಹೊಸ ಹೊಸ ಟ್ಯಾಲೆಂಟ್ಸ್ ಬರ್ತಾರೆ. ನನಗಂತೂ ತುಂಬಾ ತುಂಬಾ ಖುಷಿ ಆಯ್ತು. ಅಂಡ್ ಅದ್ವೈತಿ ನಿಮ್ಗೂ ಒಳ್ಳೇದಾಗ್ಲಮ್ಮ. ಅಂಡ್ ಒಂದೊಂದ್ಸತಿ ದೇವ್ರು ಏನಾರು ಕೊಡಬೇಕು ಅಂದಾಗ ಕಿತ್ಕೊಂಡಿರ್ತದಂತೆ. ನಿಮಗಿದು ಸಿಗೋ ಟೈಮು ಸಿಗ್ತಾ ಇದೆ. ಜಸ್ಟ್ ಮೇಕ್ ಗಾಡ್ ಬ್ಲೆಸ್ ಯು ಫಾರ್ ದಟ್. ನಿಮ್ಗೂ ಒಳ್ಳೇದಾಗ್ಲಿ. ಮ್ಯೂಸಿಕ್ ಡೈರೆಕ್ಟರ್ ತಿಂದಾಕ್ಬಿಟ್ಟಿದ್ರು ಮ್ಯೂಸಿಕ್ ಅಂತೂ ಒಳ್ಳೇದಾಗ್ಲಿ. ನಿಮ್ಮ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ. ನೀವು ಒಂದು 50-100 ಗಡಿ ಮುಟ್ಟಿ ಅಂತ ಹೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ವಿಶಸ್ ತಿಳಿಸ್ತಾ ಇದ್ದೀನಿ. ಒಳ್ಳೆ ಸಿನಿಮಾ ಮಾಡಿದಿರಾ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸುನೀಲ್ ಅಣ್ಣ ಇರೋದಂತೂ ಈ ಪಿಕ್ಚರ್ ನನಗೂ ಒಂದು ಬಹಳ ಖುಷಿ ಆಯ್ತು. ಸಿಗ್ಲಿ, ಸುನೀಲ್ ಅಣ್ಣ ಹತ್ರ ಮಾತಾಡ್ತೀನಿ, ಏನ್ ಕರ್ಕೊಂಡ್ ಬರ್ಬೇಕಂತ ಮಾತಾಡೋಣ. ಬಟ್ ಎನಿವೈಸ್, ಲಾಟ್ಸ್ ಆಫ್ ಲವ್ ಟು ಈಚ್ ಅಂಡ್ ಎವ್ರಿ ಒನ್.